ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತೇಜು ಧನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವಾಗ ಹಸುಗಳಿಗೆ ಕಲ್ಲಂಗಡಿ ಹಣ್ಣ ಕಟ್ ಮಾಡಿ ಹಾಕೋಣ ಅಂತ ತಗೊಂಡು ಕೂತಿದ್ದೀನಿ. ಇದು ನಮ್ಮ ನೈಬರ್ ಅವ್ರು ಬೆಳೆದಿದ್ರು, ತುಂಬಾ ವೇಸ್ಟ್ ಬಿಟ್ಟೋಗಿದ್ರು. ಅದರಲ್ಲಿ ಹಸುಗಳಿಗೆ ಅಂತ ತಂದಿದ್ವಿ. ಆದರೂ ಅದು ತುಂಬಾ ಚೆನ್ನಾಗಿದ್ದಾವೆ. ಕೆಲವೊಂದು ಮಾತ್ರ ಚೆನ್ನಾಗಿರಲ್ಲ ಅಷ್ಟೇ. ಎಲ್ಲನೂ ಚೆನ್ನಾಗೇ ಇತ್ತು ನಾವು ತಂದಿರೋದ್ರಲ್ಲಿ. ನೋಡಿ, ಇವಾಗ ಒಂದು ಹಣ್ಣು ಕಟ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿತ್ತು. ಮಕ್ಕಳು ಬಂದರು, ಅವ್ರಿಗೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ ಚೆನ್ನಾಗಿದೆ ಅಂತ. ಚೆನ್ನಾಗಿ ಉಂಟಾ ಜಸ್ಸು? ಮಗಳ, ನಿನಗೆ ಚೆನ್ನಾಗುಂಟಾ? ಕೋಳಿನೂ ಬರ್ತಾ ಇದ್ದಾವೆ ನೋಡಿ ಹೇಗೆ ಕೊಕ್ಕ ಅಂತ ಎಲ್ಲ ಕೋಳಿಗಳನ್ನು ಕರಿತಾ ಇದೆ. ಇದು ಒಳ್ಳೆದನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಅವರು KG 16 ರೂಪಾಯಿ ಹಂಗೆ ಕೊಟ್ಟರು ಹಣ್ಣುಗಳು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದ್ದವು ಇದ್ದಾವೆ, ಚೆನ್ನಾಗಿಲ್ಲದು ಕೆಲವು ಅಷ್ಟೇ. ಎಲ್ಲ ಹಣ್ಣುಗಳು ಚೆನ್ನಾಗೇ ಇದ್ದು ಇದ್ದಾಗ ನಮಗೆ ತಿನ್ನೋಕ್ಕಾಗ್ತಾ ಇಲ್ಲ. ಇನ್ನೊಂದು 4 ದಿನ ಖಾಲಿಯಾಗಿ ಹೋಗುತ್ತೆ. ಆವಾಗ ಏನಾದರೂ ತಿನ್ನೋಣ ಹುಡ್ಕೋಣ ಅನಿಸುತ್ತೆ. ಸೆಕೆಗಾಲ ಬೇರೆ ಸ್ಟಾರ್ಟ್ ಆಯಿತು. ನಿಮ್ಮೂರುಗಳಲ್ಲೆಲ್ಲ ಕಲ್ಲಂಗಡಿ ಹಣ್ಣು ಬೆಳಿತೀರಾ ಅಂತ ನಮಗೆ ಕಮೆಂಟ್ ಮಾಡಿ. ಯಾವ ಊರು ಅಂತಲೂ ಕಮೆಂಟ್ ಮಾಡಿ. ಇವಾಗ ಪುನಃ ಕಲ್ಲಂಗಡಿ ಹಣ್ಣಿಗೆ ರೇಟ್ ಜಾಸ್ತಿ ಆಗಿದೆ. ಈ ಥರ ವೇಸ್ಟನ್ನು ಬಿಡ್ತಾ ಇಲ್ಲ, ಎಲ್ಲನೂ ತಗೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಸೈಡೆಲ್ಲ. ಕಲ್ಲಂಗಡಿ ಹಣ್ಣ ಹಸುಗಾಕಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹಣ್ಣುಗಳನ್ನೇ ನೋಡ್ತಾ ಇದ್ದಾರೆ. ಹಸುನೆಲ್ಲ ಒಳಗಡೆ ಕಟ್ತಾ ಇದ್ದೀವಿ ಈಗ. ಹಣ್ಣು ಎಲ್ಲ ಹಸುಗಳು ತಿಂತಾರೆ ಮಾತ್ರ. ಕಲ್ಲಂಗಡಿ ಹಣ್ಣು ಹಾಕಿ ಆಯಿತು. ನೆಕ್ಸ್ಟ್ ಸೈಲೇಜ್ ಹಾಕ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಸೈಲೇಜ್ ಕೂಡ ಹಾಕ್ಬಿಟ್ಟು ಹೋಗ್ತೀವಿ ಈಗ ನಾವು ಮನೆಗೆ. ಸೈಲೇಜ್ ಎಲ್ಲ ಹಾಕಿ ಆಯಿತು, ಎಲ್ಲ ತಿಂತಾ ಇದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ನಾವು ಹಸುಗಳಿಗೆ ಕಲ್ಲಂಗಡಿ ಹಣ್ಣು ಸೈಲೇಜ್ ಎಲ್ಲ ಹಾಕ್ತೀವಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.